ನಮಸ್ಕಾರ ಸ್ನೇಹಿತರೆ, ಹಂಪಿ ಟ್ರಾವೆಲ್ ಟೈಮ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ದಿನ ನಾವು ನೋಡೋಣ ಹಂಪಿಯ ಹೇಮಕೂಟ ಪರ್ವತದಲ್ಲಿರುವ ಪವಿತ್ರ ಶ್ರೀ ಗಾಯತ್ರಿ ಪೀಠದಲ್ಲಿರ್ತಕ್ಕಂಥ 3 ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ. ನಾವೀಗ ದೇವಾಲಯದ ಆವರಣ ಪ್ರವೇಶ ಮಾಡ್ತಾ ಇದ್ದೇವೆ. ನೀವು ನೋಡ್ಬೋದು, ಇಲ್ಲಿ ಭವ್ಯವಾದ ಗರುಡಗಂಬ ನೀವು ನೋಡ್ಬೋದು. ಎದುರಿಗಿರುವುದೇ ಪುಣ್ಯಸ್ಥಳ. ದೇವಸ್ಥಾನದ ಹೊರನೋಟವನ್ನು ನೀವು ನೋಡ್ಬೋದು. ತುಂಬ ಸುಂದರವಾಗಿ ಈ ಸ್ಥಳ. ಹೇಮಕೂಟ ಪ್ರವೇಶ ದ್ವಾರದಿಂದ ಒಳಗಡೆ ಬಂದರೆ ನೀವು ಈ ದೇವಸ್ಥಾನವನ್ನು ನೀವು ನೋಡ್ಬೋದು. ದೂರದಲ್ಲಿಂದ ಈ ದೇವಸ್ಥಾನ ಕಾಣುವುದಿಲ್ಲ, ಸ್ವಲ್ಪ ಒಳಗಡೆ ಬರಬೇಕು. ಸ್ನೇಹಿತರೆ, ಈಗ ನೋಡ್ಬೋದು ಈ ಗರುಡಗಂಬ ಎಷ್ಟು ಸುಂದರವಾಗಿ ಶಿಲ್ಪಿ ಕೆತ್ತಿದ್ದಾನಂತ. ಇಲ್ಲಿ ನೋಡ್ಬೋದು ದೇವಾಂಗ ಸಮಾಜದ ಕುಲಗುರುಗಳಾದ ದೇವಲ ಮಹರ್ಷಿಗಳ ಮೂರ್ತಿಯನ್ನು ನೀವು ನೋಡ್ಬೋದು. ಇಲ್ಲಿ ನೀವು ರಾಮಲಿಂಗೇಶ್ವರ ಮೂರ್ತಿಯನ್ನು ಕೂಡ ನೋಡ್ಬೋದು. ಈ ಸ್ಥಳದಲ್ಲಿ ನೀವು ಮುದ್ದು ಸಂಘ ಸ್ವಾಮಿಗಳ ಮೂರ್ತಿಯ ಕೆತ್ತನೆಯನ್ನು ಕೂಡ ನೋಡ್ಬೋದು. ಮೇಲೆ ಸ್ವಸ್ತಿಕ ಚಿಹ್ನೆ ಬರೆದಿದ್ದಾರೆ. ಈ ಭಾಗದಲ್ಲಿ ನೀವು ಮೇಲ್ಗಡೆ ಓಂ ಅಂತ ಬರೆದರೆ, ಕೆಳಗಡೆ ನಂದಿಯ ಪ್ರತಿಮೆಯನ್ನು ಕೂಡ ನೀವು ನೋಡ್ಬೋದು. ಈ ಗರುಡಗಂಬ ತುಂಬ ಸೊಗಸಾಗಿ ಮೂಡಿ ಬಂದಿದೆ. ಈ ಪವಿತ್ರ ಸ್ಥಳವನ್ನು ದೇವಾಂಗ ಸಮುದಾಯದ ಗುರುಪೀಠ ಎಂದು ಕರೆಯಲಾಗುತ್ತದೆ. ಧಾರ್ಮಿಕ ಶಕ್ತಿಯ ಕೇಂದ್ರವಾಗಿಯೂ ಪರಂಪರೆ ಮತ್ತು ಭಕ್ತಿಯ ತಾಣವಾಗಿಯೂ ಇದು ಪ್ರಸಿದ್ಧಿ ಪಡೆದಿದೆ. ಈ ಆವರಣದಲ್ಲಿ ನೀವು ನೋಡ್ಬೋದು ಆಂಜನೇಯ ಮತ್ತು ಗಣೇಶನ ಮೂರ್ತಿಯನ್ನು ಒಂದೇ ಬಂಡೆಯಲ್ಲಿ ಕೊರೆದಿದ್ದಾರೆ. ತುಂಬ ಅದ್ಭುತವಾಗಿ ಅದು ಮೂಡಿ ಬಂದಿದೆ. ಬನ್ನಿಗೆ ನಾವು ದೇವಸ್ಥಾನದ ಒಳಗಡೆ ಹೋಗೋಣ. ಮೇಲುಗಡೆ ನೀವು ನೋಡ್ಬೋದು ಗಾಯತ್ರಿ ಪೀಠ ಮಹಾಸಂಸ್ಥಾನ ಹೇಮಕೂಟ ಹಂಪಿ ಅಂತ ಹೇಳಿಬಿಟ್ಟು ಬೋರ್ಡ್ ಹಾಕಿದ್ದಾರೆ. ಅದನ್ನು ಕೂಡ ನೀವು ನೋಡ್ಬೋದು. ಚಂಡಿ ಹೋಮಕುಂಡ, ಒಬ್ಬ ಮನುಷ್ಯನಷ್ಟು ಆಳ ಇದೆ ಹೋಮ. ಒಳಗಡೆ ಒಂದು ಸ್ವಲ್ಪ ಹತ್ರ ಹೋದ್ರೆ ಇನ್ನು ಚೆನ್ನಾಗಿ. ಕಂಬಗಳು ತಗೊಳ್ಳಿ, ಹಿಂದಕ್ಕೆ ಬಂದು ಸುಂದರವಾಗಿದೆ ಅಂತ ನೀವು ನೋಡ್ಬೋದು. ಇಲ್ಲಿ 3 ದೇವತೆಗಳ ಸನ್ನಿಧಿ ಇದೆ. ಶ್ರೀ ಗಾಯತ್ರಿ ದೇವಿ, ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ಮತ್ತು ಶ್ರೀ ಚೌಡೇಶ್ವರಿ ಅಮ್ಮನವರನ್ನ ಇಲ್ಲಿ ನೀವು ನೋಡಬಹುದು. ಸನ್ನಿಧಿಯಲ್ಲಿ ಭಕ್ತರು ಪ್ರತಿದಿನ ಪ್ರಾರ್ಥನೆ, ಧ್ಯಾನ ಮತ್ತು ಪೂಜೆಗಳನ್ನು ನಡೆಸುತ್ತಾರೆ. ರಾಮಲಿಂಗೇಶ್ವರ ಸ್ವಾಮಿಯ ಗರ್ಭಗುಡಿಯನ್ನು ನೀವು ನೋಡ್ಬೋದು. ದ್ವಾರ ಬಾಗಿಲಲ್ಲಿ ನೀವು ದ್ವಾರಪಾಲಕರನ್ನು ಕೂಡ ನೀವು ನೋಡ್ಬೋದು. ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಮದುವೆ ಕಲಶ ಇಡಬೇಕು, ಸಂಕಲ್ಪ ಪೂಜೆ ಮಾಡಿಬಿಟ್ಟು ಮದುವೆ ಕಲಶದ ಮದುವೆ ಮಾಡ್ತಾ ಇದ್ವಿ. ಈಗ ಇಲ್ಲಿ ಕಲಶದ ಮದುವೆ ಮಾಡ್ತಿದ್ವಿ ಈ ಮಧ್ಯಸ್ಥಳದಲ್ಲಿ. ಆಮೇಲೆ ಇದು ಬಂದ್ಬಿಟ್ಟು ಸಪ್ತಪದಿ, ಇಲ್ಲಿ ಮದುವೆ ಆಗ್ತದೆ. ಇದು ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗ್ತಕ್ಕಂಥ ಸಪ್ತಪದಿ, ಸಾಕ್ಷಿಯಾಗಿ ಮದುವೆ ಆಗ್ತಕ್ಕಂಥ ಸಪ್ತಪದಿ ಕುಂಡ ಅಂತ ಹೇಳ್ಬೋದು. ಸಪ್ತಪದಿ ಕುಂಡ. ಸೊ ಇದು ಬಂದ್ಬಿಟ್ಟು ಫಂಕ್ಷನ್ ಮಾಡೋದು, ಮದುವೆ ಕಾರ್ಯಕ್ರಮ ಇಡಿಸ್ಬಿಟ್ಟು ಸಂಕಲ್ಪ ಅರ್ಚನೆ ಮಾಡ್ಬಿಟ್ಟು ಅಲ್ಲಿ ಪೂಜೆ ಮಾಡೋದು, ಅದು ಮದುವೆ ತಾಳಿ ಕಟ್ಟಿಸೋದು. ದೇವಾಲಯದ ಒಳಭಾಗದಲ್ಲಿ ನಾವು ಗಮನಿಸಬೇಕಾದ ಮತ್ತೊಂದು ಅಂಶ ಅಂದರೆ ಇಲ್ಲಿನ ಕಲ್ಲಿನ ಕಂಬಗಳ ಮೇಲೆ ಕೆತ್ತಿರುವ ಅದ್ಭುತ ಶಿಲ್ಪ ಕೆತ್ತನೆಗಳು. ಪ್ರತಿ ಕಂಬವು ಶಿಲ್ಪಿಗಳ ನೈಪುಣ್ಯವನ್ನು ಪ್ರತಿಬಿಂಬಿಸುತ್ತದೆ. ಪೌರಾಣಿಕ ದೃಶ್ಯಗಳು, ದೇವತೆಯ ಆಕೃತಿಗಳು ಮತ್ತು ಕಲೆಗಳ ಕೌಶಲ್ಯ ಇವೆಲ್ಲವನ್ನು ನೀವು ನೋಡಬಹುದು.
ಇದು ನಮ್ಮಲ್ಲಿ ಮದುವೆ ಹೂವಿನ ಥರ ಡಿಸೈನ್ಸ್, ಇದು ತ್ರಿಕೋನ ಹಾಕ್ಬೋದು. ಇದು ಡಿಸೈನ್ಸ್ ಬೇರೆ ಇದೆ. ಮತ್ತೊಂದು ಕಂಬದಲ್ಲಿ ಒಂಥರ ಡಿಸೈನ್, ಇದು ಬಂದು ಬೇರೆ ಥರದ ಡಿಸೈನ್ಸು. ಇಲ್ಲಿ ಬಂದು ಮೇಲ್ಗಡೆ ಕೆಳಗಡೆ, ಮೇಲ್ಗಡೆ ಇದು ಫ್ಲವರ್ ಥರ ಡಿಸೈನ್ಸು. ಇಲ್ಲಿ ಮನುಷ್ಯ ಹೀಗೆ ಬಡಿಗೆ ಇಟ್ಕೊಂಡು ನಿಂತ್ಕೊಂಡಿರೋದು, ಕಾವಲು ಕಾಯಿ. ಈ ಕಡೆಗೆ ಬಂದು ಈ ಕಡೆ ಫ್ಲವರ್ ಥರ ಡಿಸೈನ್ಸ್ ಸೈಡಲ್ಲಿ, ಈ ಕಡೆಗೆ ದೊಡ್ಡ ಫ್ಲವರ್ ಡಿಸೈನ್ಸು. ಕೆಳಗಡೆ ಬಂದ್ಬಿಟ್ಟು ಮನೆ ಬ್ಲಾಕ್ ಮಾಡಿ ಬನ್ನಿ. ಇದು ಬೇರೆ ಥರದ ಡಿಸೈನ್ಸ್ ಇದೆ. ಆಮೇಲೆ ಇದು ಬೇರೆ ಥರದ ಡಿಸೈನ್ಸ್ ಇದೆ. ಇದು ಬಂದು ನಿಮಗೆ ಅಲ್ಲಿ ಏನು ತೋರಿಸಿದ್ವಿ ಮನುಷ್ಯನ ಮೇಲೆ ಅಟ್ಯಾಕ್ ಮಾಡುತ್ತೆ ಅಂತ ಹೇಳಿ ಅದೇ ಥರದಲ್ಲಿ ಚಿತ್ರ ಇದು. ಇದು ಕೈಯಲ್ಲೇ ದಂಡಕ. ಕೆಳಗಡೆ ಬಂದು ಗಣೇಶ ಒಂದೇ ಇರೋದು ಮೇಲ್ಗಡೆ ಕೆಳಗೆ. ಇದು ಒಂದು ಇದು ಹೋಮಕುಂಡ ಅಂತಂದರೆ ಮುಗಿತಾ ಹೋಮದ ಕುಂಡ ಅಂತಂದರೆ ಇದು ಪಾದಯಾತ್ರೆ ಜನವರಿಲಿ ಹೋಗ್ತಾರಲ್ಲ ಅವಾಗೆ ಹೋಮ ಮಾಡ್ತಾರೆ. ಗಾಯತ್ರಿ ಹೋಮ ಮಾಡಿಬಿಟ್ಟು ಇಲ್ಲಿಂದ ಪಾದಯಾತ್ರೆ ಹೊರಡ್ತಾರೆ. ಓಕೆ. ಇಲ್ಲಿ ಬಂದ್ಬಿಟ್ಟು ಇದು ಸ್ಟೇಜ್ ಕೆಳಗಡೆ ಆನೆ ಮನುಷ್ಯನಿಗೆ ಕೆಳಗೆ ಹೆಂಗೆ ಅಟ್ಯಾಕ್ ಮಾಡುತ್ತೆ ಅಂತ ಅವು ತೋರಿಸಿ ಅದೇ ಟೈಪಲ್ಲಿ ಇದು ಬೇರೆ ಥರ ಮಕ ಬಾಲ ಇದೆ. ಓಕೆ. ಮನುಷ್ಯನ ಮೇಲೆ ಅಟ್ಯಾಕ್ ಮಾಡಬೇಕಂತ ಆನೆ. ಅಷ್ಟೇ. ಈ ಕಡೆ ಸೈಡ್ಗೆ ಹೂವಿನ ಥರದ ಡಿಸೈನ್, ಮತ್ತು ಇನ್ನೊಂದು ಆ ಕಡೆಗೆ ಚಕ್ರ ಟೈಪ್, ಮತ್ತು ಈ ಕಡೆಗೆ ಫ್ಲವರ್ ಥರ ಡಿಸೈನ್ಸ್. ಈ ಕಡೆ ರೌಂಡ್ ಆಗಿ ಈ ಥರದಲ್ಲಿ ಚಿತ್ರ ನಿಲ್ಲಣೆ ತೆಗ್ಗಿದ್ದು ಇಲ್ಲಿ ಮೇಲೆ ಅಪ್ಪ ಆಗುತ್ತೆ ನೋಡ್ಕೊಂಡು. ಇಲ್ಲಿ ಏನಿಲ್ಲ ಖಾಲಿ ಯಾವ ಇಲ್ಲಿ ಬಂದು ಲೇಡಿ ಫಿಶ್ ಮೇಲೆ ಕೂತ್ಕೊಂಡು. ಸೊ ಇದು ಮೀನಿನ ಮೇಲೆ ಕೂತ್ಕೊಂಡು ಮೇಲೆ ಮತ್ಸ್ಯಕನ್ಯೆ ಇದೆಲ್ಲ ನೀವು ಈ ಕಡೆಗೆ ಸುಮಾರು ಒಂದೇ ಚಿತ್ರದಲ್ಲಿ ಎಲ್ಲ ಪಕ್ಷಿಗಳು ಸುಮಾರು ಒಂದೇ ಚಿತ್ರದ ಪಕ್ಷಿಗಳೆಲ್ಲ ವಿವಿಧ ನಮೂನೆ ಪಕ್ಷಿಗಳು. ಬೇರೆ ಕಂಬದ ಮೇಲೆ ಸರಪಣಿಯ ರೀತಿಯಲ್ಲಿ ಕೆತ್ತನೆಗಳನ್ನು ಮಾಡಿದ್ದಾರೆ, ಅದನ್ನು ಈಗ ಗಮನಿಸಬಹುದು. ಶಿಲ್ಪಿಯ ಕೈಚಳಕ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಯಾವ ರೀತಿ ಕೆತ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಒಂದೇ ಕಲ್ಲಿನೊಳಗಡೆ ಎರಡು ಬಾತುಕೋಳಿ, ಕೆಳಗಡೆ ಬಂದು ಆನೆ. ಸೂಪರ್. ಮೇಲ್ಗಡೆ ವೀಣೆ ನಡೆಸ್ತಕ್ಕಂಥ ಸರಸ್ವತಿ ಟೈಪ್ ಇದು. ಸರಸ್ವತಿ ಟೈಪ್. ಕೆಳಗಡೆ ಬಂದು ಸಿಂಹದ ಚಿತ್ರ. ಚಕ್ರ. ಒಂದು ಲೇಡಿ ಭರತನಾಟ್ಯ ಮಾಡ್ತಾ ಇರೋದು. ಜಿಂಕೆ ಪೂರ್ತಿ ಬಾಡಿ ಎಲ್ಲ ಬಂದು ಜಿಂಕೆ. ಒಂದೇ ಇದರಲ್ಲಿ ಆನೆ ಜಿಂಕೆ ಒಂದೇ ಬಾಡಿ ಒಂದೇ ಚಿತ್ರದಲ್ಲಿ ಎರಡು ಆಕಳು ಆಕಳು ಗೂಳಿ ಎರಡು ಥರ ಬರುತ್ತೆ. ಇದು ಒಂದು ಚಿತ್ರ ಈಗ ನಿಂತ್ಕೊಂಡಿರೋದು. ಹಾವಿಂದಲ್ಲ ರೀ ಇದು. ಹಾವು. ಸರ್ಪ ಸರ್ಪಬಂಧ ಚಿತ್ರ. ಇದು ಕೂಡ ವಿಶೇಷ ಇದೆ, ಏನು ಇದು ಗೊತ್ತಾಗ್ತಲ್ಲ. ಮಹಿಳೆ ಕೋಲಾಟ ಆಡ್ತಕ್ಕಂಥದ್ದಲ್ಲ. ಚಿತ್ರ. ಒಂದೇ ಬಾಡಿಯಲ್ಲಿ ಎರಡು ಥರ ಕಾಣಿಸುತ್ತೆ. ಒಂದು ಬಂದು ಈ ಕಡೆಗೆ ಸಂಗೀತವನ್ನು ಕೇಳ್ತಾ ಇರೋದು, ಇದು ಮುಚ್ಕೊಂಡಿವಿ ಅಂತಂದ್ರೆ ನೀರನ್ನು ಕುಡಿತಾ ಇರೋದು. ಓಹೋ. ಸೊ ಬ್ಯೂಟಿಫುಲ್ ಇದು. ಇದು ಬಂದು ಕೆಳಗಡೆ, ಇದು ಒಂದೇ ಬಾಡಿಯಲ್ಲಿ ಎರಡು ಥರ. ಇದು ಬಂದು ಲೇಡಿ ಕೋಲಾಟ ಆಡ್ತಾ ಇರೋದು, ಸಿಂಗಲ್ ಲೇಡಿ. ಇದು ಎರಡು ಒಂದೇ ಬಾಡಿಯಲ್ಲಿ ಎರಡು ಥರ ಕಾಣಿಸುತ್ತೆ. ಈ ಕಡೆ ಬಲಗಡೆ ನಿಂತ್ಕೊಂಡು ನೋಡಿದ್ರೆ ಆನೆ, ಎಡಗಡೆ ನಿಂತ್ಕೊಂಡು ನೋಡಿದ್ರೆ ನಂದಿ. ಒಂದೇ ಬಾಡಿಯಲ್ಲಿ ಎರಡು ಥರ ಚಿತ್ರ. ಲಾಸ್ಟ್ ಇರೋದು ಗೋಲ್ಡನ್ ನೆಕ್ಲೆಸ್ ಲೇಡೀಸ್ ಹಾಕೊಳ್ತಾರಲ್ಲ ಆ ಥರ ಡಿಸೈನ್ಸು. ಇಲ್ಲಿ ಮೂರನೇ ಮೇಲ್ಗಡೆ ಆಗಿನ ಕಾಲದ. ಈ ದೇವಸ್ಥಾನದ ಬಗ್ಗೆ ಅರ್ಚಕರಾದ ಮುದ್ದು ಸಂಗಯ್ಯನವರು ನಮಗೆ ಮಾಹಿತಿ ನೀಡಿದರು. ಸ್ನೇಹಿತರೆ, ನೋಡ್ತಾ ಇದ್ರಲ್ಲ ಎಷ್ಟೊಂದು ಸುಂದರ ಕೆತ್ತನೆಗಳನ್ನು ನೀವು ಇಲ್ಲಿ ನೋಡ್ಬೋದು.
ಕಂಬಗಳಲ್ಲಿ. ನೋಡಿ ಸೀಲಿಂಗ್ ಯಾವ ರೀತಿ ಇದೆ ಅಂತ ನೀವು ನೋಡ್ಬೋದು. ಮೇಲೆ ಶಿಲ್ಪಿಯ ಕೈ ಚಳಕ ನಮಗಿಲ್ಲಿ ಗೊತ್ತಾಗುತ್ತೆ. ಎದುರಿಗೆ ನೀವು ನೋಡ್ತಿದ್ರಲ್ಲ ಅದುವೇ ರಾಮಲಿಂಗೇಶ್ವರ ಸ್ವಾಮಿ. ಅದ್ಭುತ ಕೆತ್ತನೆಗಳು ಈ ದೇವಸ್ಥಾನದಲ್ಲಿ ಇದ್ದಾವೆ. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಈ ಪೀಠವು ಮಹತ್ವದ ಧಾರ್ಮಿಕ ಸ್ಥಾನವನ್ನು ಪಡೆದಿತ್ತು. ಆ ಕಾಲದ ರಾಜರು ಇದನ್ನು ಗೌರವಿಸುತ್ತಿದ್ದರು, ದೇಣಿಗೆಗಳು ಮತ್ತು ಭೂದಾನ ನೀಡುತ್ತಿದ್ದರು. ಇತ್ತೀಚಿನ ದಿನಗಳಲ್ಲಿ ಜಗದ್ಗುರು ಶ್ರೀ 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 ದಯಾನಂದಪುರಿ ಮಹಾಸ್ವಾಮೀಜಿ ಅವರ ಮನುಷ್ಯನಿಗೆ ಅಟ್ಯಾಕ್ ಮಾಡ್ತಕ್ಕಂಥ ಇದು ಬಂದು ಕೆಳಗಡೆ ಭರತನಾಟ್ಯ ಮಾಡ್ತಾ ಇರೋದು ಲೇಡಿ. ಇಲ್ಲಿ ಮೇಲ್ಗಡೆ ಕೂತ್ಕೊಂಡಿರೋದು ಒಂದು, ಇಲ್ಲಿ ಪಾತ್ರೆ ಒಂದು ಇಟ್ಕೊಂಡು ಇಲ್ಲಿ ಕೂತ್ಕೊಂಡಿರೋದು ಲೇಡಿ. ಮೇಲಿಂದ ಕೆಳಗಡೆ ಬಂದು ಇಲ್ಲಿ ಕೆಳಗಡೆ ಫಿಶ್ ಮೇಲೆ ಕೂತ್ಕೊಂಡಿರೋದು ಲೇಡಿ. ಓಕೆ. ಬನ್ನಿ ಈ ಕಡೆ ಬನ್ನಿ. ಫ್ಲವರ್ ಥರ ಮೇಲ್ಗಡೆ ಡಿಸೈನ್ಸ್ ಮೇಲ್ ಅದು ಕಂಸಾಳೆನ ಬಾರಿಸ್ತಾ ಇದ್ರು. ಅವಾಗಿನ ಕಾಲದಲ್ಲಿ ಈ ಸ್ಟೇಜ್ ಮೇಲೆಲ್ಲ ಮಾಡ್ತಾ ಇದ್ರು ಕಂಸಾಳೆ. ಹಾಂ, ಭರತನಾಟ್ಯ ಮಾಡ್ತಾ ಇದ್ರು. ಇದು ಕೆಳಗಡೆ ಸೈಡ್ ಈ ಕಂಬದಲ್ಲಿ ಮಾತ್ರ ಚೇಂಜಸ್ ಇದೆ. ಇದು ಬಂದು ಒಂದು ಬಾಲಕೃಷ್ಣ. ದೇವಾಂಗ ಸಮುದಾಯದ ಮೂಲ ಗುರುಪೀಠವಾಗಿರುವ ಈ ಗಾಯತ್ರಿ ಪೀಠವು ಅವರ ಇತಿಹಾಸ ಮತ್ತು ಸಂಪ್ರದಾಯದ ಜೀವಂತ ಪ್ರತೀಕವಾಗಿದೆ. ಶ್ರೀ ಮುದ್ದುಸಂಗ ಮಹಾಸ್ವಾಮಿಯ ವಂಶಸ್ಥರು ಇಂದಿಗೂ ಆ ಪರಂಪರೆಯನ್ನು ಮುಂದುವರಿಸುತ್ತಿದ್ದಾರೆ. ಪರಮ ಪೂಜ್ಯ ಶ್ರೀ ಶ್ರೀ ದಯಾನಂದಪುರಿ ಮಹಾಸ್ವಾಮಿಗಳವರ ನೇತೃತ್ವದಲ್ಲಿ ಈ ಪೀಠವು ದೇವಾಂಗ ಸಮಾಜದ ಧರ್ಮದ ದೀಪವಾಗಿ ಬೆಳಗುತ್ತಿದೆ. ಇದು ಚೌಡೇಶ್ವರಿ ದೇವಿಯ ವಿಶೇಷ ಅಂದರೆ ದುರ್ಗಾಷ್ಟಮಿಯಲ್ಲಿ 9 ದಿವಸ ಘಟ ಸ್ಥಾಪನೆ ಆಗಿರುತ್ತೆ. ಹೀಗಾಗಿ ದುರ್ಗಾಷ್ಟಮಿಯಲ್ಲಿ ಚಂಡಿ ಹೋಮ ದಿವಸ ಅಲಂಕಾರ ಪೂಜೆ ಇರುತ್ತೆ. ಇಲ್ಲಿ ಬನ್ನಿ. ಈ ದೇವಾಲಯದ ಅರ್ಚಕರು ಈ ದೇವಸ್ಥಾನವನ್ನು ನೋಡಲು ನಮಗೆ ತುಂಬ ಸಹಾಯ ಮಾಡಿದರು. ಇದ್ರ ಬಗ್ಗೆ ಹೇಳ್ರಿ. ರಾಮಲಿಂಗೇಶ್ವರ ಅಂತಂದ್ರೆ ಶಿವರಾತ್ರಿಯಲ್ಲಿ ರುದ್ರ ಅಭಿಷೇಕ ಆಗ್ತಾ ಇರುತ್ತೆ. 5 ಪೂಜೆ ಆಗುತ್ತಾ ಇರುತ್ತೆ. ರಾತ್ರಿ 8 ಗಂಟೆಯಿಂದ 8ರಿಂದ 1, 9 ಗಂಟೆಗೆ, 10 ಗಂಟೆಗೆ, ಆಮೇಲೆ 11, 12, ಒಟ್ಟು 5 ಗಂಟೆ ಒಳಗೆ 5 ಪೂಜೆ ಆಗ್ತಾ ಇರುತ್ತೆ ಶಿವರಾತ್ರಿ ಟೈಮ್. ಶಿವರಾತ್ರಿಯಲ್ಲಿ ವರ್ಷ ಶ್ರಾವಣ ಮಾಸದಲ್ಲಿ ಅಭಿಷೇಕ ಕೊಡ್ತಾ ಇರ್ತಾರೆ. ಅಭಿಷೇಕ ಯಾರು ಕೊಡ್ತಾ ಇರ್ತಾರೆ ಅವರು. ರಾಮಲಿಂಗೇಶ್ವರ ಸ್ವಾಮಿಯನ್ನು ನೀವು ನೋಡ್ತಾ ಇದ್ದೀರಿ. ಅಭಿಷೇಕ ಮಾಡ್ತಾ ಇದ್ದಾರೆ. ನೀವು ಇದರಲ್ಲಿ ಎಡಗಡೆ ಗಣೇಶ, ಎಡಗಡೆ ಗಣೇಶ, ಬಲಗಡೆ ಶಿವ. ದೇವರ ಅಲಂಕಾರ. ಇದು ಬಂದು ಬಾಗಿಲು. ಸುತ್ತೋರಣ ನೋಡ್ಬೋದು ನೀವು ಯಾವ ರೀತಿ ಅಂತ. ತೋರಣ ಇದು ಸುಮಾರು ಹಳಿ, ಇದು ತುಂಬ ಡಿಸೈನ್ಸ್ ಇದೆ. ಅವಾಗಿನ ಕಾಲದಲ್ಲಿ ರೆಡಿ ಮಾಡಿರೋದು. ಕೆಳಗಡೆ 2 ಛತ್ರ ಇದೆ. ಆ ಕಡೆ ಬಲಗಡೆ ಒಂದು, ಎಡಗಡೆ ಒಂದು. ನಂದಾಸನಂದ ಅನ್ಬೋದಾ? ನಂದಾಸನಂದ. ದ್ವಾರಪಾಲಕರ. ಈ ಕಡೆಗೆ ಬಲಗಡೆಗೆ ಒಬ್ಬರು ದ್ವಾರಪಾಲಕರ ಚಿತ್ರ. ಒಂದು ಕೈಗೆ ಡಮರುಗ, ಒಂದು ಕೈಗೆ ತ್ರಿಶೂಲ.
ಇದು ದೇವಾಂಗ ಸಮಾಜದ ಗಾಯತ್ರಿ ದೇವಸ್ಥಾನ, ರಾಮಲಿಂಗೇಶ್ವರ, ಚೌಡೇಶ್ವರಿ ದೇವಿ, 3 ದೇವರಿದೆ. ಇದು ಬಂದು ಗಾಯತ್ರಿ ದೇವಿ. ಗಾಯತ್ರಿ ದೇವಿಗೆ ಬಂದು 3 ಪಾದ, ತ್ರಿಪಾದ ಗಾಯತ್ರಿ ದೇವಿ. ಇಲ್ಲಿ ಸೀರೆ ಹೊಡಿಸಿದ್ರಿಂದ 3 ಪಾದವನ್ನು ಕಾಣಿಸ್ತದೆ. ಇದು ರೀ ಗಾಯತ್ರಿ ದೇವಿ 3 ಪಾದ ಇರ್ತದೆ ಒಟ್ಟು. ತ್ರಿಪಾದ ಗಾಯತ್ರಿ. ನಾರ್ಮಲಿ ಗಾಯತ್ರಿ ದೇವಿಗೆ ಎಷ್ಟು ಪಾದ ಇರ್ತವೆ? ಮಾಮೂಲಿ 2 ಇದೆ. 2 ಪಾದ. ಬಟ್ ಈ ದೇವಿಗೆ 3 ಪಾದ. ಇದು ಬಾಗಿಲು ಚೌಕಟ್ಟು. ಇಲ್ಲಿನ ಗಾಯತ್ರಿ ದೇವಿ ವಿಶೇಷತೆ ಏನೆಂದರೆ ಈ ತಾಯಿಯು 3 ಪಾದಗಳನ್ನು ಹೊಂದಿದ್ದಾರೆ. 1, 2, 3. 2 ಪದ್ಮಾಸನ ಹಾಕಿರೋದು, ಕೆಳಗಡೆ ಒಂದು ತ್ರಿಪಾದ ಪದ್ಮ ಗಾಯತ್ರಿ ದೇವಿ. ತ್ರಿಪಾದ ಗಾಯತ್ರಿ. 3 ಪಾದ ಏನು ಅಂತಂದರೆ ಸುಮಾರು ವರ್ಷದಿಂದ ಋಷಿಮುನಿಗಳು ತಪಸ್ಸಿ ಕೂತ್ಕೊಂಡಿರ್ತಾರೆ. ಕೂತ್ಕೊಂಡಾಗ ಅವಾಗ ಒಬ್ಬರು ಬ್ರಹ್ಮದೇವರು ಪ್ರತ್ಯಕ್ಷ ಆಗಿ ಎದಕ್ಕೆ ನೀವು ಇಷ್ಟು ವರ್ಷ ತಪಸ್ ಮಾಡಿದ್ರಿ ಅಂತ ಕೇಳಿದಾಗ ಅವಾಗ ಅವ್ರಿಗೆ ಹೇಳ್ತಾರೆ, ಇಲ್ಲ ನಮ್ಮ ಹತ್ರ ಒಬ್ಬರು ದೇವಿ ಇದ್ದಾರೆ, ನೀವು ಆಶೀರ್ವಾದ ಮಾಡೋದ್ರಿಂದ ಅವ್ರಿಗೆ ಶಕ್ತಿ ಎಲ್ಲ ಬರುತ್ತೆ ಅಂತ ಹೇಳಿದಾಗ ಅವಾಗ ಅವರು ಆಶೀರ್ವಾದ ಮಾಡಿದಾಗ ಗಾಯತ್ರಿ ನೋಡಿ 3 ಪಾದವನ್ನು ಬರುತ್ತೆ. ಹಿನ್ನೆಲೆ ಇದು ಏನು ಈ ಗಾಯತ್ರಿ ಪಾದ ಹೇಗೆ ಬಂತು ಅನ್ನೋದಕ್ಕೆ ಹಿನ್ನೆಲೆ ಇದು ಹೆಸರು. ಹಿನ್ನೆಲೆ ಹೆಸರು. ದೇವಸ್ಥಾನದ ಅರ್ಚಕರಾದ ಮುದ್ದು ಸಂಗಯ್ಯನವರು ನಮಗೆ ಈ ದೇವಸ್ಥಾನ ನೋಡಲು ತುಂಬ ಸಹಾಯ ಮಾಡಿದರು ಮತ್ತು ಈ ದೇವಸ್ಥಾನದ ಬಗ್ಗೆ ಮಾಹಿತಿ ನೀಡಿದರು. ಇದು ಆ ಥರದ ಡಿಸೈನ್ಸ್. ಕೆಳಗಡೆ ಬಂದು ನೀರಲ್ಲಿ ಮಡಿಕೆ ಕುಡಿತಾರಲ್ಲ ಆ ಥರ ಡಿಸೈನ್ಸ್. ಈ ಕಡೆ ಬಂದು ಫ್ಲವರ್. ಸ್ನೇಹಿತರೆ, ಹೇಮಕೂಟ ಪರ್ವತದ ಈ ಪವಿತ್ರ ಸ್ಥಳದಲ್ಲಿ ನಿಂತು ಗಾಯತ್ರಿ ಮಂತ್ರವನ್ನು ಜಪಿಸಿದಾಗ ಮನಸ್ಸು ಶಾಂತವಾಗುತ್ತದೆ, ಆತ್ಮ ಶುದ್ಧಿಯಾಗುತ್ತದೆ. ಈ ಪೀಠವು ದೇವಾಂಗ ಸಮುದಾಯದ ಪವಿತ್ರ ಪರಂಪರೆಯ ಜೀವಂತ ಸಂಕೇತವಾಗಿದೆ. ಸ್ನೇಹಿತರೆ, ನೀವು ಕೂಡ ಹಂಪಿಯಲ್ಲಿ ಬಂದಾಗ, ಹೇಮಕೂಟ ಪರ್ವತಕ್ಕೆ ಬಂದಾಗ ಈ ಸ್ಥಳವನ್ನು ತಪ್ಪದೇ ಭೇಟಿ ಮಾಡಿ. ಈ ಗಾಯತ್ರಿ ಪೀಠಕ್ಕೆ ಬಂದು ಶಾಂತವಾಗಿ ಕುಳಿತು ಪ್ರಾರ್ಥಿಸಿ ನೋಡಿ. ಅಲ್ಲಿ ನಿಮಗೆ ಸಿಗುವ ಶಕ್ತಿ, ಶಾಂತಿ ಮತ್ತು ಭಕ್ತಿ ಅವುಗಳನ್ನು ಪದಗಳಲ್ಲಿ ಹೇಳಲಾಗದು. ಶ್ರೀ ಗಾಯತ್ರಿ ದೇವಿ, ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ಮತ್ತು ಶ್ರೀ ಚೌಡೇಶ್ವರಿ ಅಮ್ಮನವರ ಕೃಪೆ ಎಲ್ಲರ ಮೇಲೂ ಇರಲಿ ಎಂದು ಬೇಡಿಕೊಳ್ಳುತ್ತೇನೆ. ಸ್ನೇಹಿತರೆ, ಇದಾಗಿತ್ತು ಇಂದಿನ ವಿಶೇಷ ವಿಡಿಯೋ. ಹೇಮಕೂಟದ ರಾಮಲಿಂಗೇಶ್ವರ ಸ್ವಾಮಿ ದೇವಾಲಯ, ಗಾಯತ್ರಿ ಪೀಠ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ಇಂಥ ವಿಶೇಷ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.